ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದಿ, ನನ್ ಗೋಲ್ಡ್ ಬಿಡು. ಆಲ್ ದ ಬೆಸ್ಟ್ ಕಣೋ. ಹುಷಾರು. ನೀನು ಅಷ್ಟೇ ಅಮ್ಮ. ಟೇಕ್ ಕೇರ್. ಬಾಯ್. ಮುಗಿದ್ಮೇಲೆ ಮೆಸೇಜ್ ಮಾಡು, ಓಕೆನಾ? ಏಯ್, ಎದ್ದಳ ಮೇಲೆ ಹುಡುಗಿ ಕಡೆಯವರು ಬರ್ತಾವ್ರೆ. ರಾತ್ರಿ ಎಲ್ಲ ಕಂಡು ಪೂರ್ತಿ ಕುಡಿದು ಬರೋದು, ಜ್ಞಾನ ಇಲ್ದ ಬಿದ್ಕೊಳ್ಳೋದು. ಎದ್ದಳ ಮೇಲೆ. ಏನ್ರಿ ಮಾಡ್ತಿದ್ದೀರಾ? ಜ್ಯೋತಿಯವ್ರೆ, ನೀರು ಬಿಟ್ರಾ? ಯಾಕ್ರಿ ಹಿಂಗ್ ಮಾಡ್ತಿದ್ದೀರಾ? ಶೀತ ಆಗಲ್ವಾ ಹಂಗೆ? ಎದ್ದೇಳು ಕಿಟ್ಟಿ. ಏಯ್ ಹುಡುಕ್ ನನ್ನ ಮಗನೇ, ಎದ್ದಳ ಮೇಲೆ ಬೀಗರು ಬರ್ತಾವ್ರೆ. ಅವ್ರ ಮುಂದೆ ಏನಾದ್ರೂ ನನ್ನ ಮರ್ಯಾದೆ ಮಣ್ಪಾಲ್ ಮಾಡಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಮಸ್ತೆ. ನಮಸ್ತೆ. ಯಾರು ಇಲ್ವಾ? ಮೇಲ್ಗಡೆ ಇದ್ದಾರೆ, ಕರಿತೀನಿ. ಕಿಟ್ಟಿ, ಹುಡುಗಿ ಕಡೆಯವ್ರು ಬಂದಿದ್ದಾರೆ. ನೋಡು, ಇವ್ರಿಗೆ ಕೆಳಗಡೆ ಬರೋದಾಗೆ ನೋಡ್ಕೊಳ್ಳಿ, ಜವಾಬ್ದಾರಿ ನಿಂದು. ಹಾ, ಹುಷಾರು. ಸರಿಯಾಗಿ ಮಾಡ್ರಿ. ಬರೇ ಕಿಟ್ಟಿ ಎದ್ದೇಳು. ಎದ್ದೇಳಣ್ಣ, ಹುಡುಗಿ ಕಡೆಯವ್ರು ಬಂದಿದ್ದಾರೆ. ಅಣ್ಣ ಎದ್ದೇಳಣ್ಣ, ಎದ್ದೇಳಿ, ಹುಡುಗಿ ಕಡೆಯವ್ರು ಬಂದಿದ್ದಾರೆ. ಓಹ್ ಬೀಗ್ರು, ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಪೂಜೆಗೆ ಬರ್ಲಿಲ್ಲ ನೀವು? ಅಳಿಯಂದ್ರೆ ಹೇಳಿದ್ರು ನಿಮ್ ಕೆಲ್ಸ ಇದೆ ಅಂತ. ಆದ್ರೂ ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಮದುವೆ ಕೆಲಸದಲ್ಲಿ ಬ್ಯುಸಿ ಇದ್ವಿ, ಹಾಗಾಗಿ ಬರಕ್ ಆಗ್ಲಿಲ್ಲ. ಕಾಫಿ ಮಾಡ್ಕೊಂಬ. ಪರವಾಗಿಲ್ಲ, ನಾವು ಬರ್ತಾ ಕುಡ್ಕೊಂಡೇ ಬಂದ್ವಿ. ಹೌದಾ ಗೌರ? ಬೇಡ ಬೇಡ. ಏನ್ ಜೋಗುರಿಯವರು? ಹೇಳಿ ಕೇಶವ ಪುರೋಹಿತ್ರೆ, ಏನ್ ಸಮಾಚಾರ? ಅದು ನೀವು ಮದುವೆ ಗೊತ್ತು ಮಾಡ್ಕೊಂಡು ಹೋದವರು ಮತ್ತೇನು ಹೇಳಲೇ ಇಲ್ಲ. ಅಂದ್ರೆ ಕೊಡೋದು ತಗೊಳೋದ್ರ ಬಗ್ಗೆ. ನಾನು ಅವತ್ತು ಹೇಳಿವನಲ್ಲ, ನನ್ನ ಮಗನಿಗೆ ನಿಮ್ಮ ಮಗಳು ಕೊಟ್ಟರೆ ಸಾಕು, ಬೇರೆ ಏನು ಬೇಡ ಅಂತ. ಆದ್ರೂ ಹೆಣ್ಣೆತ್ತವರಾಗಿ ನಾವೇನಾದ್ರೂ ಕೊಡ್ಲೇಬೇಕಲ್ಲ. ನೋಡಿ, ನಿಮ್ಮ ಮಗಳು ನಮ್ಮ ಮನೇಲಿ ದೀಪ ಹಚ್ಚಿದ್ರೆ ಅಷ್ಟೇ ಸಾಕು, ಅದೇ ನಮ್ಮ ಆಸೆ. ತನ್ನ ಗಂಡನ್ ಚೆನ್ನಾಗಿ ನೋಡ್ಕೊಂಡು ನಮ್ಮ ಮನೇನ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋದ್ರೆ ಸಾಕು. ಇನ್ನೇನ್ ಬೇಕು ನಮ್ಗೆ? ದೊಡ್ಡ ಮನ್ಸು ನಿಮ್ದು. ನಿಮ್ಮ ಮಗಳು ಒಳ್ಳೆ ಹೆಣ್ಮಗ, ಒಳ್ಳೆ ಸಂಸ್ಕಾರ ಕಲಿಸಿದ್ದೀರಾ. ಮದುವೆ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಹಾ, ನಡೀತಾ ಇದೆ. ನೆಂಟ್ರಿಸ್ಟ್ರಿಗೆಲ್ಲ ಕರಿಬೇಕು. ಲಗ್ನ ಪತ್ರಿಕೆ ಪ್ರಿಂಟ್ ಹಾಕ್ಸೋ ಕೊಟ್ಟಿದ್ದೀವಿ. ಇನ್ನೊಂದು 2 ದಿನದಲ್ಲಿ ಬಂದ್ಬಿಡುತ್ತೆ. ಜವಳಿ ಒಂದು ಬಾಕಿ ಇತ್ತು, ಅದಕ್ಕೆ ಅಳಿಯಂದ್ರು ಯಾವಾಗ ಸಿಗ್ತಾರೆ ಅಂತ ಕೇಳೋಣ ಅಂತ ಬಂದ್ವಿ. ಅದ್ ಸರಿ, ಎಲ್ಲಿ ಅಳಿಯಂದ್ರೆ ಕಾಣಿಸ್ತಾ ಇಲ್ಲ? ಒತ್ತಾರೆ ಕ್ಯಾಮೆ ಇದೆ ಅಂತ ಹೊರಗಡೆ ಹೋಗೋನೆ. ಮಧ್ಯಾಹ್ನ ಬಂದ್ಬಿಡ್ತಾನೆ, ಕೇಳ್ಬಿಟ್ಟು ಹೇಳ್ತೀವಿ. ಎಲ್ಲೋ ನನ್ನ ಬಾಟ್ಲು. ಅದು ನಮ್ಮ ಹಾಳು ಬಸ್ಯ ಬಾಂಡ್ಲಿ ಎಲ್ಲಿದೆ ಅಂತ ಕೇಳ್ತಾ ಇದ್ದಾನೆ. ಮದುವೆ ಮನೆಗೆ ಸುಣ್ಣ ಬಣ್ಣ ಎಲ್ಲ ಬಳಿಬೇಕಲ್ಲ. ಅಣ್ಣ ಕೂಗ್ಬೇಡಿ, ಅಪ್ಪ ಬೈತಾರೆ. ಮೇಲೆ ನೋಡು. ಸರಿ, ನಾವಿನ್ ಬರ್ತೀವಿ. ಆಯ್ತಾಯ್ತು. ಮದುವೆ ಅಂದಮೇಲೆ ಬೇಕಾದಷ್ಟು ಪ್ರೊಫೆಷನ್ ಇರುತ್ತಲ್ಲ. ಅದೇ ತಯಾರಿ, ಮದುವೆ ತಯಾರಿ. ಅಣ್ಣ ಅಣ್ಣ ಕೂಗ್ಬೇಡಿ ಅಣ್ಣ, ಹುಡುಗಿ ಕೈ ತಪ್ಪು ಹೋಗ್ತಾರೆ. ಅಣ್ಣ ಎದ್ದೇಳಿ, ಬೇಗ ರೆಡಿಯಾಗಿ ಎದ್ದೇಳಿ. ಏನು ಅವರು? ಬರ್ತೀವಿ. ಏಯ್, ನಿನ್ನ ಮಗನಿಗೆ 4 ತದಕ್ತೀನಿ. ರೀ ಸುಮ್ಮನೆ ಇರ್ರಿ, ಒಂದ್ ಚಿಕ್ಕ ಹುಡುಗ ಅವ್ನಿಗೆ ಹೆಂಗ್ ಗೊತ್ತಾಗುತ್ತೆ? ನನ್ ರೀ
ಏನಿಲ್ಲ. ಬನ್ನಿ ಮತ್ತೆ. ಅವಳಿಗೆ ಎಷ್ಟೇ ಕಷ್ಟ ಆಗ್ತಿದ್ರು ನಂಗೆ ಸಣ್ಣ ಡಿಸ್ಕಂಫರ್ಟ್ ಕೂಡ ಆಗಬಾರ್ದು ಅಂದ್ಕೊಳ್ಳೋಳು ಅಮ್ಮ. ಅದಕ್ಕೆ ನೀನು ನನ್ನ ಜೊತೆ ಇದೆಯಾ ಅಂತ ಹೇಳಲಿಲ್ಲ. ನಾನು ನಿನ್ನ ಜೊತೆ ಕಿತ್ತಾಡ್ಕೊಂಡು ನನ್ನ ಮನಸ್ಸು ಹಾಳು ಮಾಡ್ಕೊಂಡ್ಬಿಡ್ತೀನಿ ಅಂತ ಭಯ ಅವಳಿಗೆ. ನನ್ನಿಂದ ಅವಳಿಗೆ ಸಂತೋಷ ಅಂತೂ ಕೊಡೋಕ್ಕಾಗಲಿಲ್ಲ, ದುಃಖ ಅಂತೂ ಕೊಡಬಾರ್ದು ಅಂತ ಸುಳ್ಳು ಹೇಳ್ದೆ. ಐ ಥಿಂಕ್ ನನ್ನ ಅಮ್ಮ ಹತ್ರ ಸುಳ್ಳು ಹೇಳಿದ್ದು ಇದೇ ಫಸ್ಟ್ ಟೈಮ್. ನೀನಿದ್ರೂ ಇಲ್ಲದೆ ಇರೋ ಹಾಗೆ ಇದೇನು ಸುಳ್ಳು ಹೇಳ್ದಂಗೆ ಆಗಲ್ಲ ಬಿಡು. ಅಮ್ಮೋದ್ಗೆ ಇಷ್ಟ ಇಲ್ಲ ಅಂದ್ರೂ ಯಾಕೆ ಮದುವೆ ಆದ್ರು? ಎಲ್ಲ ಪ್ಲಾನ್ನು ಹಾಳು ಮಾಡಿದ್ ಯಾರು? ನೀನೇ ತಾನೆ. ಇವಾಗ ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ತಿದ್ಯಾ? ಇದಿರಲ್ಲ ನೀವೆಲ್ಲ ದೊಡ್ಡ ಮನುಷ್ಯರು, ಯಾರು ತಾನೇ ಮಾತು ಕೇಳ್ತೀರ? ಅಲ್ಲ, ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ. ಅಮ್ಮು ಅಂದರೆ ಹಾಗೆ, ಅವಳಿಗೆ ಯಾರ ಮನಸ್ಸನ್ನು ನೋಯಿಸಲ್ಲ. ಅದರಲ್ಲೂ ತಾತ ಅಂದರೆ ಅವಳಿಗೆ ಪ್ರಾಣ. ಅಮ್ಮು ಅಂದರೆ ನಮ್ಮ ಮನೇಲಿ ಹಬ್ಬ, ಸೆಲೆಬ್ರೇಷನ್. ಅವಳು ಯಾವತ್ತೂ ಯಾರ ಮೇಲೂ ಕೂಗಾಡಿದ್ದು ನಾನು ನೋಡೇ ಇಲ್ಲ. ನನ್ನ ಜೀವನದಲ್ಲಿ ಕಷ್ಟನೇ ನೋಡದೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅಮ್ಮು. ಎಲ್ಲ ಕಷ್ಟನೂ ಅವಳೊಬ್ಳೆ ಅನುಭವಿಸೋಳು, ಯಾರ ಹತ್ರನೂ ತೋರಿಸ್ಕೊತಿರ್ಲಿಲ್ಲ. ಅವಳು ಸಪ್ಪಗಿದ್ದಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ನಿಮ್ಮ ಅಣ್ಣನ ಹೆಸರು ಕೇಳೋವರೆಗೂ. ತಾತ ಯಾವಾಗ ಮದುವೆ ವಿಷಯ ಎತ್ತಿದ್ರು ಆವಾಗ ಅವಳ ಮುಖದಲ್ಲಿ ಇದ್ದಿದ್ದ ನಗುನೇ ಅಳಿಸೋಯ್ತು. ಶಿಟ್, ನಾನು ಯಾಕೆ ಇದನ್ನೆಲ್ಲ ನಿನ್ನ ಹತ್ರ ಹೇಳ್ದೆ? ಬೇರೆಯವ್ರ ಫೀಲಿಂಗ್ಸ್ ಬಗ್ಗೆ ಕೇರೇ ಮಾಡದೇ ಇರೋರಿಗೆ ಏನು ಹೇಳಿದ್ರೆ ಏನು ಉಪಯೋಗ? ಆದರೂ ಮದುವೆಗೂ ಮುಂಚೆ ಈ ವಿಷಯನ ಹೇಳ್ಬೋದಿತ್ತಲ್ವಾ? ಮನಸ್ಸಲ್ಲಿ ಇಟ್ಕೊಂಡು ಅವರು. ಅದು ಬಿಡು, ನಿನ್ನ ಮದುವೆ ವಿಷಯ ಹೇಳು. ನಿಮ್ಮ ಹುಡುಗ ಏನಂತಾರೆ? ಎಲ್ಲ ಓಕೆನಾ? ಮತ್ತೆ ಹೇಗೆ ನಡೀತಿದೆ ನಿಮ್ಮ ಮದುವೆ ಪ್ರಿಪ್ರೇಷನ್ಸ್? ಆದರೂ ನಿಮ್ಮ ಮನೇಲಿ ಸಖತ್ ಒಳ್ಳೆ ಹುಡುಗನ್ನೇ ಹುಡುಕಿದ್ದಾರೆ ಬಿಡಿ. ನೀವು ಹೆಸರಿಗೆ ಮಾತ್ರ ಲಕ್ಕಿ ಅಲ್ಲ, ನಿಜವಾಗ್ಲೂ ಲಕ್ಕಿನೇ. ನಿಮ್ಮ ಮದುವೆ ಒಂದಾಗ್ಲಿ ಕಣೆ, ಅಮ್ಮು ಹೇಗೆ ಫೀಲ್ ಆಗ್ತಿದ್ದಾಳೆ ಅನ್ನೋದು ಆಗ ಅರ್ಥ ಆಗುತ್ತೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ